ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆ 100ಕ್ಕೆ 100ರಷ್ಟು ಫಲಿತಾಂಶ ಶಾಂತಿನಿಕೇತನ ಪಬ್ಲಿಕ್ ಶಾಲೆ ತಂದುಕೊಟ್ಟಿದೆ. ಶಾಲೆಯ 8 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ 20 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಮಸ್ಕಾರ. 2011-12ರಲ್ಲಿ ಶಾಂತಿನಿಕೇತನ್ ಪಬ್ಲಿಕ್ ಸ್ಕೂಲ್ ಓಪನ್ ಆಗಿದೆ. ನಮ್ಮ ತಂದೆ ತಾಯಿ ಅಜ್ಜಂಶೆಟ್ಟಿ ಬಕ್ಕಪ್ಪ ಸುಶೀಲಮ್ಮನವರ ಆಸೆಯಂತೆ ನಮ್ಮ ಫುಲ್ ಫ್ಯಾಮಿಲಿಯವರು ಸೇರಿ ಶಾಲೆ ಓಪನ್ ಮಾಡಿದ್ದೀವಿ. ಹಿಂದೆ ಅಜ್ಜಂಪುರದಲ್ಲಿ ಒಂದು ಸಿದ್ದಪ್ಪ ಶೆಟ್ಟರು ನಮ್ಮದೇ ಫ್ಯಾಮಿಲಿದು ಸ್ಕೂಲ್ ಓಪನ್ ಇದೆ. ಹಾಗಾಗಿ ಇಲ್ಲಿ ನಮ್ಮ ತಂದೆ ತಾಯಿ ಆಸೆ ಅಂತ ನನ್ನ ತಮ್ಮದಿರೋ ಅಣ್ಣದಿರೆಲ್ಲರೂ ಓಪನ್ ಮಾಡಿದ್ದಾರೆ. ಈ ಸಂಸ್ಥೆ ನಾವು ಏನಕ್ಕೆ ಓಪನ್ ಮಾಡಿದ್ದೀವಿ ಅಂದರೆ, ಯಾವುದೇ ಅರಸೀಕೆರೆ ತಾಲೂಕಿನ ಯಾವುದೇ ಮಗುಗೂ ಯಾವ ತೊಂದರೆ ಆಗಬಾರ್ದು ಅಂತ ಹೇಳಿ, ಎಜುಕೇಷನ್ ಮಟ್ಟದಲ್ಲಿ ಚೆನ್ನಾಗಿರಬೇಕು ಅಂತೇಳಿ ಫೀಸ್ ಸ್ಟ್ರಕ್ಚರ್ ಕಮ್ಮಿ ಇಟ್ಕೊಂಡು, ಅಂದರೆ ಇಲ್ಲಿಗೆ ಎಷ್ಟು ಹಣದ ಅವಶ್ಯಕತೆ ಇದೆಯೋ ಅಷ್ಟೇ ತೊಗೊಂಡು ನಾವು ಸ್ಕೂಲ್ ಓಪನ್ ಮಾಡ್ಕೊಂಡಿದ್ದೀವಿ. ಅದೇ ಥರ ನಡೆಸ್ತಲೂ ಇದು ನಾವೇ ಇಲ್ಲೇ ಟ್ಯೂಷನು ಕೊಡ್ತೀವಿ. ಎಲ್ಲ ಪೋರ್ಷನ್ಸ್ ಮುಗಿದ ಮೇಲೆ ಮತ್ತು ಅದೇ ರೀತಿ ಅದೇ ಟೀಚರ್ಸ್ ಎಲ್ಲರೂ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಎಜುಕೇಷನ್ ಕೊಡ್ತೀವಿ. ಮತ್ತು ಬೇರೆ ಟೀಚರ್ಸ್ ಯಾರೂ ಬರಲ್ಲ, ಅದೇ ಟೀಚರ್ಸ್ಗಳು ಇರೋದ್ರಿಂದ ಮತ್ತು ಬೇಕಾಗಿದ್ದು ಅವ್ರಿಗೆ ಏನು ಅನುಕೂಲತೆ ಬೇಕು, ಯಾವ ಮಗುಗೆ ಯಾವ ಥರ ಬೇಕು ಅದೇ ರೀತಿ ನಾವು ಎಜುಕೇಷನ್ ಕೊಡ್ತಾ ಇದೇ ರೀತಿಯಾದ ಮಕ್ಕಳಿಗೆ ತುಂಬ ಬಾಯಾಲ್ಟ್ ಮಾಡಿಸ್ತಾ ಇಲ್ಲ, ಕಾನ್ಸೆಪ್ಟನ್ನು ಅರ್ಥ ಮಾಡಿಸಿ ಪಾಠ ಮಾಡೋವಂಥ ಟೀಚರ್ಸ್ ಇದ್ದಾರೆ. ಅದೇ ರೀತಿ ನಾವು ಪಾಠ ಮಾಡಷ್ಟೇ ವಿದ್ಯಾಭ್ಯಾಸ ಅಂತ ಗೊತ್ತಿಲ್ಲ. ನಮ್ಮದು ವಾತಾವರಣ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲ ಮಕ್ಕಳಿಗೂ ಸ್ಪೋರ್ಟ್ಸಲ್ಲೂ ಕೊಡ್ತೇವೆ. ಸ್ಪೋರ್ಟ್ಸಲ್ಲೂ ಪ್ರೈಸ್ ತೊಗೊಂಬಂದ್ಯಾರ ನಮ್ಮ ಮಕ್ಕಳು. ಮತ್ತು ಪ್ರತಿಭಾ ಕಾರಂಜಿ ಒಳಗಡೆ ಹೋಗಿ ಬಂದಿರ್ತಾರೆ. ಎಲ್ಲ ರೀತಿ ಒಳಗಡೆನೂ ಕೊಡ್ತೀವಿ, ವಿದ್ಯಾಭ್ಯಾಸನೂ ಕೊಡ್ತೀವಿ, ಜೊತೆಗೆ ಕಲ್ಚರ್ ಆ್ಯಕ್ಟಿವಿಟೀಸು ಕೊಡ್ತೀವಿ. ಶಾಲೆಯ ವಿದ್ಯಾರ್ಥಿನಿ ಮೇಘನಾ ಟಿ.ಎಸ್. 625ಕ್ಕೆ 618 ಅಂಕಗಳನ್ನು ಪಡೆದು ನಗರಕ್ಕೆ 2ನೇ ಸ್ಥಾನ ಗಳಿಸಿದ್ದಾರೆ. ನಾನು ಮೇಘನಾ ತಾಯಿ ವೀಣಾ. ನನ್ನ ಮಗಳು ಮೇಘನಾ LKGಯಿಂದ 10th ಈ ಶಾಂತಿನಿಕೇತನ ಪಬ್ಲಿಕ್ ಶಾಲೆಯಲ್ಲಿ ಅತ್ಯುತ್ತಮವಾಗಿ 625ಕ್ಕೆ 618 ಅಂಕಗಳನ್ನು ಗಳಿಸಿದ್ದಾಳೆ. ಇದು ಅರಸೀಕೆರೆ ನಗರಕ್ಕೆ 2ನೇ ರ್ಯಾಂಕ್ ಪಡೆದಿದ್ದಾಳೆ. ಅಂದರೆ ತಳಂತರ ಗ್ರಾಮದಿಂದ ನಮಗೆ ಬಸ್ಸಿನ ಸೌಕರ್ಯ ಇಲ್ಲದ ಕಾರಣ ಇಲ್ಲಿ ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲಿಂದ ಒಂದು ಬಸ್ಸಿನ ವ್ಯವಸ್ಥೆಯನ್ನು LKGಯಿಂದಲೂ ಕೂಡ ಇಲ್ಲಿವರೆಗೂ ಸಹ ಆ ವ್ಯವಸ್ಥೆ ಇದೆ, ಬಸ್ಸಿನ ವ್ಯವಸ್ಥೆ ಇದೆ. ಹಾಗೆ ಈ ಶಾಲೆಯಲ್ಲಿ ಟೀಚರ್ಸ್ ಸಪೋರ್ಟು ಮತ್ತು ಈ ಶಾಲೆ ಮ್ಯಾನೇಜ್ಮೆಂಟು ಎಲ್ಲ ಸಹ ಇಲ್ಲಿ ತುಂಬ ಚೆನ್ನಾಗಿದೆ, ಒಳ್ಳೆಯ ವಾತಾವರಣ ಇದೆ. ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಸ್ಪೋರ್ಟ್ಸ್ ವಿಚಾರವಾಗಿ ಹೇಳಬೇಕು ಅಂದರೆ ಈ ಶಾಲೆಯಲ್ಲಿ ತುಂಬ ವ್ಯವಸ್ಥೆ ಅವೆಲ್ಲ ಇದೆ. ಹಾಗೆ ಈ ಶಾಲೆಯಿಂದ ಅನೇಕ ಮಕ್ಕಳುಗಳು ಸಹ ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನು ತಂದು ತೇರ್ಗಡೆ ಹೊಂದಿದ್ದಾರೆ. ನನಗೆ ತುಂಬ ಈ ರಿಸಲ್ಟ್ ಇತ್ತು ಬಂದಿರೋದ್ರೆ ಅರಸೀಕೆರೆ ನಗರಕ್ಕೆ 2ನೇ ರ್ಯಾಂಕ್ ಪಡೆದಿರೋದ್ರಿಂದ ನನಗೆ ತುಂಬ ಖುಷಿ ಆಗ್ತಿದೆ. ಈ ಶಾಲೆಯಲ್ಲಿ ಒಂದೇಳ್ಬೇಕು ಮುಖ್ಯವಾಗಿ ಶಾಲೆಯಲ್ಲಿ ಫೀಸ್ ಕಮ್ಮಿ ಇದ್ರೂ ಸಹ ವಿದ್ಯಾಭ್ಯಾಸ ತುಂಬ ಅತ್ಯುತ್ತಮವಾಗಿ ಕೊಟ್ಟಿದ್ದಾರೆ. ಎಲ್ಲ ಶಿಕ್ಷಕರವರು ಸಹ ಮಕ್ಕಳಿಗೆ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಹಾಗೆಯೇ ಒಳ್ಳೆ ಅಂಕ ಬರೋದ್ರಿಂದ ಹಾಸನಲ್ಲಿ ಒಂದು 2 ಸಲ ಎಕ್ಸಾಮ್ ಬರೆದು ಅವಳಿಗೆ ಬೆಂಗಳೂರಲ್ಲಿ ಒಂದು ಅತ್ಯುತ್ತಮವಾದ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಫ್ರೀಯಾಗಿ PUCಗೆ ಸೀಟ್ ಸಿಕ್ಕಿದೆ. ಹಾಗಾಗಿ ಅವಳನ್ನು ಅಲ್ಲೇ ಅಡ್ಮಿಷನ್ ಮಾಡ್ತಿದ್ದೀವಿ. ನನ್ನ ಹೆಸರು ಶೋಭಿತಾ ಅಂತ. ಈಗ ನಾನು 10th ಮುಗಿಸಿ 625ಗೆ 9 ಮಾರ್ಕ್ಸ್ನ ತಗೊಂಡಿದ್ದೀನಿ. ಇಲ್ಲಿ ನಾವು ಈ ಸ್ಕೂಲಲ್ಲಿ ನಾವು ಅಂದರೆ ಬಯಟ್ ಮಾಡಲ್ಲ, ಕಾನ್ಸೆಪ್ಟನ್ನ ಕಲಿತೀವಿ. ನಾವು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊತೀವಿ, ಅದನ್ನ ನಮಗೆ ಮುಂದೆ ಯೂಸ್ ಆಗುತ್ತೆ. ನಾವು ಎಷ್ಟೇ ಬಯಟ್ ಮಾಡಿದ್ರು ಅದು ನಮಗೆ ನೆನಪಿರಲ್ಲ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ನಮಗೆ ನೆನಪಿರುತ್ತೆ. ಮುಂದೆನೂ ನಾವು ಅದನ್ನ ನಮ್ಮ ಲೈಫಲ್ಲೂ ಯೂಸ್ ಮಾಡ್ಕೊಬೋದು ಯಾವಾಗಲೂ. ಥ್ಯಾಂಕ್ ಯು. ಇದು ನಮಗೆ ಮಗಳು ಭಾರಿ ಖುಷಿಯಾಗಿದೆ. ಸುರೇಖಾ ಮೇಡಮ್ ಅವರು ಭಾರಿ ಸಪೋರ್ಟ್ ಮಾಡಿ ನಮಗೆಲ್ಲವ ಬೆಳಿಗ್ಗೆ 7 ಗಂಟೆಯಿಂದಲೇ ಸ್ಪೆಷಲ್ ಕ್ಲಾಸ್ ಹಾಕಿ ರಾತ್ರಿ 8 ಗಂಟೆ ತನಕ ಅವರು ಫ್ರೀ ಎಜುಕೇಷನ್ನು ಥರ ಕೊಟ್ಟು ಯಾವುದೇ ಫೀಸು ಯಾವುದೇ ಇಲ್ಲ ಅಂತೇಳಿ ಬಸ್ ವ್ಯವಸ್ಥೆ ಎಲ್ಲ ಮಾಡಿ ಚೆನ್ನಾಗಿ ನಡೀತಾ ಇದೆ. ಹಂಗಾಗಿ ಅನುಕೂಲ ಆಗ್ತಿದೆ, ಬಡವ್ರ ಮಕ್ಕಳೆಲ್ಲ ಭಾರಿ ಅನುಕೂಲ ಆಗ್ತದೆ. ತನಕ ನಾನು ಬೇಬಿ ಸಿಟಿಗಿಂದ ಇಲ್ಲೇ ಓದಿದ್ದೆ. SLC 625ಗೆ 438 ತೆಗೆದಿದ್ದೀನಿ. ಇದು ಸ್ಪೋರ್ಟ್ಸ್ ಆಡ್ತಿದ್ದೆ, ಅದರಲ್ಲಿ ಪಾಠ ಮಾಡ್ತಿದ್ರು ಕ್ಲಾಸಲ್ಲಿ. ಏನಾದರೂ ಡೌಟ್ ಇದ್ದರೆ ಮಿಸ್ಸಿಗೆ ಕೇಳ್ತಿದ್ರೆ ಹೇಳ್ಕೊಡ್ತಿದ್ರು. ಅದಕ್ಕಿಂತ ಇಲ್ಲಿವರೆಗೂ ಮಾರ್ಕ್ಸ್ ತೆಗೆದಿದ್ದೀನಿ. ನನ್ನ ಹೆಸರು ಅಭಿಪ್ ಸೇಠ್ ಅಂತ. ನನ್ನ ಮಗ ಇಲ್ಲಿ 8ನೇ ಕ್ಲಾಸಿಂದ ಅಡ್ಮಿಷನ್ ಮಾಡಿಸಿದ್ದೆ. ಅಷ್ಟೇನು ಚೂರು ಇರಲಿಲ್ಲ. ಮೇಡಮ್ ಅವರು ಭರವಸೆ ಕೊಟ್ಟು ಸೇರಿಸ್ಕೊಂಡು ಓದಿಸ್ತೀನಿ ಅಂತ. ಚೆನ್ನಾಗಿ ಓದಿದ್ದಾನೆ. ನಮಗೆ ಅಷ್ಟು ಬರುತ್ತಾ ಅಂತ ಅನ್ಕೊಂಡಿಲ್ಲ. ಜಸ್ಟ್ ಪಾಸ್ ಆದ ಸರ್ ಅಂತ ನಾನು ತಿಳ್ಕೊಂಡಿದ್ದೆ. 63% ಬಂದಿದೆ. ಭಾಳ ಖುಷಿಯಾಗಿದೆ. ಸ್ಕೂಲಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ, ಚೆನ್ನಾಗಿ ಓದಿದ್ದಾನೆ. ಅಷ್ಟು ಸಾಕು, ನನಗೆ ಭಾಳ ಖುಷಿಯಾಗಿದೆ. ಅಂತ ನಾನು ಇಲ್ಲಿ ಕನ್ನಡ ಪಾಠ ಮಾಡ್ತಾಯಿದ್ದೀನಿ. 3 ವರ್ಷದಿಂದ ಇಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಮಕ್ಕಳು ಏನಾದ್ರು ಡೌಟ್ಸ್ ಇದ್ದರೆ
ಕ್ಲಾಸ್ಗಳು ಮಿಸ್ ಮಾಡ್ಕೊಂಡಿದ್ರೆ ನಾವು ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಅವ್ರಿಗೆ ಪಾಠ ಮಾಡ್ತಿದ್ವಿ. ಸ್ಪೆಷಲ್ ಕ್ಲಾಸ್ ಎಲ್ಲ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕ್ಲಾಸಸ್ ತಗೊತಿದ್ವಿ. ಅವರು ಕ್ಲಾಸಸ್ಸಲ್ಲಿ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸ್ತೀವಿ. 4 ಮಕ್ಕಳು, ನನ್ನ 4 ಮಕ್ಕಳು ಇದೇ ಸ್ಕೂಲಲ್ಲಿ ಬೇಬಿ ಸಿಟ್ಟಿಂಗಲ್ಲೇ ಓದ್ತಿದ್ದಾರೆ. ಎಜುಕೇಷನ್ ತುಂಬ ಚೆನ್ನಾಗಿದೆ, ಟೀಚರ್ಸು ತುಂಬ ಚೆನ್ನಾಗಿದ್ದಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ ಈ ಸ್ಕೂಲಲ್ಲಿ. ಎಲ್ಲ ಥರದ ಸೌಲಭ್ಯಗಳು ಈ ಸ್ಕೂಲಲ್ಲಿ ಇದೆ. ಶಾಲೆಯಲ್ಲಿ ನುರಿತ ಹಾಗೂ ಅನುಭವಿ ಶಿಕ್ಷಕ ವರ್ಗ, ಕ್ರೀಡೆಗೆ ಉತ್ತೇಜನ, ಉಚಿತ ಬಸ್ ವ್ಯವಸ್ಥೆ, ಉತ್ತಮ ಪರಿಸರ ಹಾಗೂ 100ಕ್ಕೆ 100ರಷ್ಟು ಫಲಿತಾಂಶ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಪ್ರವೇಶಾತಿ ಪಡೆದುಕೊಳ್ಳಿ. ದಾಖಲಾತಿಗಳು ಪ್ರಾರಂಭವಾಗಿದೆ.